ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಪ್ರಾರಂಭ ಆಗಿದೆ. ಶಕ್ತಿ ದೇವತೆ ಕಾಳಿಕಾಂಬಾ ದೇಗುಲದಿಂದ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡಲಾಗಿದೆ. ಫಾರ್ ದಿ ಫಸ್ಟ್ ಟೈಮ್ ಮಂಡ್ಯದಲ್ಲಿ ಇಂಥ ದೊಡ್ಡ ಯಾತ್ರೆ ನಡೀತಾ ಇದೆ. ಕರಾವಳಿ ಭಾಗದಲ್ಲಿ ನಡೀತಾ ಇತ್ತು ಇಂಥದ್ದೆಲ್ಲ. ಈಗ ಮಂಡ್ಯದಲ್ಲೂ ಕೂಡ ಆಯೋಜನೆ ಮಾಡಿದ್ದಾರೆ ಶೋಭಾಯಾತ್ರೆ. ಕಾಳಿಕಾಂಬಾ ದೇಗುಲದಿಂದ ಆರಂಭ ಆಗಿದೆ. ಕಾಳಿಕಾಂಬಾ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಶೋಭಾಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಶ್ರೀರಾಮ ಹನುಮಂತನ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೀತಾ ಇದೆ. ಇವತ್ತು ಹನುಮ ಜಯಂತಿ ಬೇರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸರ್ಪಗಾವಲನ್ನು ಹಾಕಿದ್ದಾರೆ. ಮಂಡ್ಯದ ಪೇಟೆ ಬೀದಿಯಲ್ಲಿ ಶೋಭಾಯಾತ್ರೆ ಈಗ ಸಾಗುತ್ತಾ ಇದೆ. ಸುಮಾರು 700ಕ್ಕಿಂತ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಕಾಳಿಕಾಂಬಾ ದೇಗುಲದಲ್ಲಿ ಈಗ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜೆ ನೆರವೇರಿಸಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಸ್ತಬ್ಧ ಚಿತ್ರಗಳು ಗಮನವನ್ನು ಸೆಳೀತಾ ಇದ್ದಾವೆ. ಹಿಂದೂಪರ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ದುರ್ಗಾವಾಹಿನಿ, ಶ್ರೀರಾಮಂಜನೇಯ ಸಮಿತಿ ಮಂಡ್ಯದಲ್ಲಿ ಇದೇ ಮೊದಲ ಬಾರಿಗೆ ಶೋಭಾಯಾತ್ರೆಯನ್ನು ಆಯೋಜನೆ ಮಾಡಲಾಗಿದೆ. ನಗರದ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಶೋಭಾಯಾತ್ರೆಗೆ ಚಾಲನೆಯನ್ನು ಕೊಡಲಾಗಿದೆ. ಇನ್ನು 5 ಅಡಿ ಎತ್ತರದ ಪಂಚಲೋಹ ಶ್ರೀ ಹನುಮನ ಮೂರ್ತಿ ಆಗಿರ್ಬೋದು, ಶ್ರೀರಾಮ, ಶ್ರೀ ನರಸಿಂಹಸ್ವಾಮಿ ದೇವರ ಟ್ಯಾಬ್ಲುಗಳು ಕೂಡ ಯಾತ್ರೆಯಲ್ಲಿ ಭಾಗವಹಿಸಿವೆ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಕರಾವಳಿ ಭಾಗದಲ್ಲಿ ಶೋಭಾಯಾತ್ರೆ ನೋಡ್ತಾ ಇದ್ವಿ, ಮಂಡ್ಯದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಹೇಗಿದೆ ಯಾತ್ರೆಯ ಇವತ್ತಿನ ಒಂದು ರೆಸ್ಪಾನ್ಸ್ ನೋಡ್ತಾ ಇದ್ದರೆ? ಜೊತೆಗೆ ಇದು ಕಂಪ್ಲೀಟಾಗಿ ಕೇಸರಿಮಯ ಆಗಿದೆಯಾ ಮಂಡ್ಯ ಈಗ? ಇದರ ಹಿಂದಿನ ಲೆಕ್ಕಾಚಾರಗಳು ಏನಿದಾವೆ ಅನ್ನೋದು? ನಿಜವಾಗ್ಲೂ ಪ್ರಭು, ನೀವು ಹೇಳುವಂತ ಇದು ಕರಾವಳಿಗಷ್ಟೇ ಸೀಮಿತವಾಗಿದ್ದಂತ ಈ ಒಂದು ಶೋಭಾಯಾತ್ರೆ ಸಕ್ಕರನಾಡು ಮಂಡ್ಯಕ್ಕೂ ಕೂಡ ವಿಸ್ತರಣೆ ಆಗಿರ್ತಕ್ಕಂಥದ್ದು. ಇವತ್ತು ಮಂಡ್ಯದಲ್ಲಿ ಶೋಭಾಯಾತ್ರೆ ನಡೀತಿರ್ತಕ್ಕಂಥದ್ದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಜೊತೆಗೆ ಏನು ಬಜರಂಗ ಸೇನೆ ಇರ್ಬೋದು, ಹೀಗೆ ವಿವಿಧ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥ ಈ ಒಂದು ಶೋಭಾಯಾತ್ರೆ ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು. ಮಂಡ್ಯ ನಗರದ ಶಕ್ತಿ ದೇವತೆ ಕಾಳಿಕಾಂಬಾ ದೇಗುಲದಿಂದ ಆರಂಭ ಆದಂತಹ ಈ ಒಂದು ಶೋಭಾಯಾತ್ರೆ ಇದೀಗ ಪೇಟೆ ಬೀದಿಯನ್ನು ಮುಗಿಸಿ ಸಂಜೆ ವೃತ್ತದತ್ತ ಸಾಗ್ತಾ ಇರ್ತಕ್ಕಂಥದ್ದು. ದಾರಿಯುದ್ದಕ್ಕೂ ಕೂಡ ಶ್ರೀರಾಮ ಮತ್ತೆ ಹನುಮನ ಪರವಾದಂತ ಘೋಷಣೆಗಳು ಕೂಡ ಮೊಳಗ್ತಾ ಇರ್ತಕ್ಕಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿ ಜಿಲ್ಲೆ ಮತ್ತೆ ನಾನಾ ಭಾಗಗಳಿಂದ ಬಂದಿರತಕ್ಕಂತ ಹನುಮ ಭಕ್ತರು ಮತ್ತೆ ಏನು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೈಯಲ್ಲಿ ಕೇಸರಿ ಧ್ವಜನ ಹಿಡಿದು ತಮ್ಮ ಹೋರಾಟವನ್ನ ಯಾತ್ರೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ದಾರಿಯುದ್ದಕ್ಕೂ ಕೂಡ ವಿವಿಧ ಜನಪದ ಕಲಾ ತಂಡಗಳಿರ್ಬೋದು, ಹೀಗೆ ಡಿಜೆ ಸದ್ದಿಗೆ ಹೆಜ್ಜೆ ಹಾಕುವಂತದ್ದಿರ್ಬೋದು, ಹೀಗೆ ಸಹಸ್ರಾರು ಸಂಖ್ಯೆಯಲ್ಲಿ ಹನುಮ ಮತ್ತು ಶ್ರೀರಾಮನ ಪರವಾದಂತ ಘೋಷಣೆಗಳನ್ನ ಕೂಗ್ತಾ ಇರ್ತಕ್ಕಂಥ ಮಠ ಸದ್ದಿಗೆ ತನ್ನದೇ ದಾಟಿಯಲ್ಲಿ ಹೆಜ್ಜೆಯನ್ನ ದೃಶ್ಯವನ್ನ ಮಾಡ್ತಾ ಕಾರ್ಯಕರ್ತರು ಸಂತಸವನ್ನ ವ್ಯಕ್ತಪಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮಂಡ್ಯ ನಗರದಾದ್ಯಂತ ಈ ಒಂದು ಶೋಭಾಯಾತ್ರೆಯಲ್ಲಿ ಸಂಪೂರ್ಣವಾಗಿ ಕೇಸರಿಮಯ ಆಗಿರ್ತಕ್ಕಂಥದ್ದು. ಯಾವುದೇ ತರಹದ ಅಹಿತಕರ ಘಟನೆಗಳು ಕೂಡ ನಡೀಬಾರದು ಅಂತ ಹೇಳಿ ಇಬ್ಬರು ಅಡಿಷನಲ್ ಎಸ್ಪಿಗಳ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಮಂಡ್ಯ ಅನ್ನೋದು ಕಂಪ್ಲೀಟ್ ಕೇಸರಿಮಯ ಆಗಿಬಿಟ್ಟಿದೆ. ಮಂಗಳೂರು, ಪುತ್ತೂರು ಆ ಭಾಗದಲ್ಲಿ ನೋಡ್ತಾ ಇದ್ವಿ ನಾವು, ಈ ದೊಡ್ಡ ಮಟ್ಟದ ಶೋಭಾಯಾತ್ರೆಗಳನ್ನು ಮಾಡ್ತಾಯಿದ್ರು. ಈಗ ಹಿಂದೂಪರ ಸಂಘಟನೆಗಳು ಮಂಡ್ಯದಲ್ಲೂ ಕೂಡ ಆಯೋಜನೆಯನ್ನು ಮಾಡಿದ್ದಾವೆ. ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ. ಅದರ ಜೊತೆಗೆ ಶ್ರೀರಾಮ ಜೊತೆಗೆ ಆಂಜನೇಯ ಆಗಿರ್ಬೋದು, ಎಲ್ಲ ವಿಗ್ರಹಗಳು ಕೂಡ ದೊಡ್ಡ ಮಟ್ಟದಲ್ಲಿ ಟ್ಯಾಬ್ಲುಗಳು ಗಮನವನ್ನು ಸೆಳೀತಾ ಇದ್ದಾವೆ. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಕೂಡ ಇವತ್ತಿನ ಶೋಭಾಯಾತ್ರೆಯ ಮೆರಗನ್ನು ಹೆಚ್ಚಿಸಿದ್ದಾವೆ. ಹಿಂದೂ ಸಂಘಟನೆ ಕಾರ್ಯಕರ್ತರು, ಯುವಕರು ಕೈಯಲ್ಲಿ ಭಗವಾ ಧ್ವಜ ಹಿಡಿದು ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳನ್ನು ಕೂಗಿ ತಮ್ಮ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.